ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮಕ್ಕಳಿಗೆ ದೃಷ್ಟಿದೋಷ ಆಗತ್ತೆ. ಹೌದು, ನಾವು ದೃಷ್ಟಿ ಇತ್ಯಾದಿಗಳನ್ನು ತೆಗಿತೀವಿ. ನಮಗೆ ಗೊತ್ತಿರುವಂಥ ವಿಧಾನದಲ್ಲಿ ದೃಷ್ಟಿ ಇತ್ಯಾದಿಗಳನ್ನು ತೆಗಿತೀವಿ. ಆದರೆ ಕೆಲವೊಂದು ಸಲ ನಾವು ಏನೇ ದೃಷ್ಟಿ ತೆಗೆದರೂ ಕೂಡ ಮಕ್ಕಳಿಗೆ ಆ ದೃಷ್ಟಿ ದೋಷದಿಂದ ನಿವಾರಣೆ ಸಿಗಲ್ಲ. ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ದೊಡ್ಡವರಿಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ದೇಸಿ ಕರ್ಪೂರವನ್ನು ತಗೊಳ್ಳಿ. ಅದನ್ನು ಒಂದು ತುಂಡನ್ನು 2 ಪೀಸ್ ಮಾಡಿ, ಒಂದೇ ಒಂದು ತುಂಡು ತಗೊಳ್ಳಿ, 2 ತುಂಡಾಗಿ ಅದನ್ನು ಪೀಸ್ ಮಾಡಿ ಆದ್ರ ಮೇಲೆ ಒಂದು ತುಂಡನ್ನು ಮಗುವಿಗೆ ನೆಕ್ಸಿ, ಇನ್ನೊಂದು ತುಂಡನ್ನು ತಗೊಂಡೋಗಿ ಆಂಜನೇಯ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ. ಅಲ್ಲಿ ಉರಿಸಬಾರ್ದು, ಇಟ್ಬಿಟ್ಟು ಬನ್ನಿ. ಅದಾದ ನಂತರ ಎಂದಿನಂತೆ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯಾದಂಥ ದೃಷ್ಟಿಯನ್ನು ತೆಗೆಯುವಂಥ ನಿಮಗೆ ಗೊತ್ತಿರುವಂಥ ಪ್ರಯೋಗಗಳನ್ನ ತಾವು ಮಾಡಿ ನೋಡಿ. ಖಂಡಿತವಾಗಲೂ ಈಗ ನಿಮ್ಮ ಮಗುವಿನ ದೃಷ್ಟಿ ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ. ದೃಷ್ಟಿ ಇದೇ ಪರಿಹಾರವನ್ನು ನಾನು ಮಾಡಿದ್ರೂ ಸರಿಯಾಗಿಲ್ಲ ಅನ್ನುವಂಥವ್ರು ಮೊದಲಿಗೆ ನಾನು ಹೇಳಿರುವಂಥ ದೇಸಿ ಕರ್ಪೂರದ ಪರಿಹಾರವನ್ನು ಮಾಡಿ, ಅದಾದ ನಂತರ ನಿಮಗೆ ಗೊತ್ತಿರುವಂಥ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತವಾಗಲೂ ನಿಮ್ಮ ಮಗು ದೃಷ್ಟಿ ದೋಷದಿಂದ ಚೇತರಿಸಿಕೊಳ್ಳುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.